ದೀಪಾವಳಿ ತಿಂಡಿಗಳಲ್ಲಿ ಎರಡನೇದಾಗಿ ಕ್ಯಾರೆಟ್ ಮೈಸೂರ್ ಪಾಕ್ ಮಾಡೋಣ. ಕ್ಯಾರೆಟ್ ಮೈಸೂರ್ ಪಾಕ್ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದು ಕಡಾಯಿ ಇಟ್ಟು ಅದರಲ್ಲಿ 125 ಗ್ರಾಂ ಕಡಲೆ ಹಿಟ್ಟನ್ನ ಹಾಕಿ ಒಂದು 2 ನಿಮಿಷ ಸ್ವಲ್ಪ ವಾಸನೆ ಬರೋವರೆಗೆ ಹುರಿದಿಟ್ಕೊಳ್ಳೋಣ. ಇದನ್ನ ಜರಡಿಗೆ ಹಾಕಿ ಫಿಲ್ಟರ್ ಮಾಡಿಟ್ಕೊಳ್ಳೋಣ. ಈ ಹಿಟ್ಟು ಬಿಸಿ ಆರದ್ಮೇಲೆ 300 ml ಎಣ್ಣೆನ ಒಂದು ಕಪ್ ನಲ್ಲಿ ಎತ್ತಿಟ್ಟಿದ್ದೀನಿ. ಅದರಲ್ಲಿ ಈ ಹಿಟ್ಟನ್ನ ಹಾಕಿ ಚೆನ್ನಾಗಿ ಒಂದು ವಿಸ್ಕ್ ನಲ್ಲಿ ಗಂಟಿಲ್ದೆ ಕರಗಿಸಿ ಇಟ್ಕೊಳ್ಳೋಣ. ಇದಾದ್ಮೇಲೆ 1/4 kg ಕ್ಯಾರೆಟ್ ನ ಚೆನ್ನಾಗಿ ತೊಳೆದು ತುರ್ದಿಟ್ಕೊಂಡಿದ್ದೀನಿ. ಅದನ್ನ ಒಂದು ಮಿಕ್ಸಿ ಜಾರ್ ನಲ್ಲಿ ಹಾಕೊಂಡು ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಕ್ಯಾರೆಟ್ ಮೈಸೂರ್ ಪಾಕ್ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದು ಕಡಾಯಿ ಇಟ್ಟು ರುಬ್ಬಿಟ್ಟಿರೋ ಕ್ಯಾರೆಟ್ ನ ಹಾಕಿ ಜೊತೆಗೆ 400 ಗ್ರಾಂ ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬೆಂದು ಒಂದು ಕಂಬಿ ಪಾಕ ಹದಕ್ಕೆ ಬರೋವರೆಗೆ ಬೇಯಿಸ್ಕೊಳ್ಳೋಣ. ಇದಾದ್ಮೇಲೆ ಎಣ್ಣೆನಲ್ಲಿ ಕರಗಿಸಿಟ್ಕೊಂಡಿರೋ ಕಡಲೆ ಹಿಟ್ಟು ಮಿಶ್ರಣವನ್ನ ಹಾಕಿ ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ತರ ಮಿಕ್ಸ್ ಮಾಡ್ತಾನೆ ಇದ್ರೆ ಚೆನ್ನಾಗಿ ಗಟ್ಟಿಗಾಗುತ್ತೆ. ಹಾಕಿರೋ ಎಣ್ಣೆ ಎಲ್ಲಾನು ಮೈಸೂರ್ ಪಾಕು ಎಳ್ಕೊಳ್ಳುತ್ತೆ. ಈ ಸಮಯದಲ್ಲಿ ನಾವು ಎತ್ತಿಟ್ಕೊಂಡಿರೋ 75 ಗ್ರಾಂ ತುಪ್ಪವನ್ನ 2 ಸ್ಪೂನ್ ಆಗಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಒಂದ್ಸರಿ ಬಂದ್ಮೇಲೆ ಸ್ಟವ್ ನ ಆಫ್ ಮಾಡಿ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಒಂದು ಬಟರ್ ಪೇಪರ್ ಹಾಕಿರೋ ಟ್ರೇಗೆ ಹಾಕೊಂಡು ಸಮ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಬಿಸಿ ಆದ್ಮೇಲೆ ಈ ತರ ಒಂದು ಕತ್ತಿನಲ್ಲಿ ಪೀಸ್ ಹಾಕಿ ಕಟ್ ಮಾಡಿದ್ರೆ ಸೂಪರ್ ಆದ ಮೈಸೂರ್ ಪಾಕ್ ರೆಡಿ.